ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ 2026-27ಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ರಿಲೇಟೆಡ್ ಒಂದು ಕ್ಯಾಲೆಂಡರ್ ಇವೆಂಟ್ ಅನ್ನು ಬಿಟ್ಟಿದ್ದಾರೆ. ಜೊತೆಗೆ ಎ ಸ್ಕೀಮ್ ಯಾವಾಗ ಮತ್ತೆ ಬಿ ಸ್ಕೀಮ್ ಯಾವಾಗ ಇರುತ್ತೆ, ಅಡ್ಮಿಷನ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ನಿನ್ನೆ ಅಷ್ಟೇ ರಿಲೀಸ್ ಮಾಡಿರುವಂತದ್ದು. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೆ ಸೊ ಅಲ್ಲಿ ಲಿಂಕ್ ಆಗ್ತಾ ಇದೆ ನೋಡಿ, ಇಲ್ಲಿ PG ಅಡ್ಮಿಷನ್ ಕ್ಯಾಲೆಂಡರ್ 26-27 ಅಂತೇಳಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಈ ಒಂದು ಅಡ್ಮಿಷನ್ ಕ್ಯಾಲೆಂಡರ್ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಬಹುದು ವಿಷಯ 2026-27ನೇ ಶೈಕ್ಷಣಿಕ ಸಾಲಿನ ಎಲ್ಲ ಸ್ನಾತಕೋತ್ತರ ಪ್ರೋಗ್ರಾಮ್ಗಳ ಪ್ರವೇಶಾತಿ ಬಗ್ಗೆ ಅಂತ ಹೇಳ್ತಾರೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಫಾರ್ ಅಡ್ಮಿಷನ್ ಟು ದ PG ಪ್ರೋಗ್ರಾಮ್ಸ್ 26-27. ಸೊ ಇಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಪಾರ್ಟ್ ಎ ನೀವು ಆಲ್ರೆಡಿ ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಾ. ಇದರಲ್ಲಿ ಏನು ಅಂತ ಹೇಳಿದ್ರೆ ಓಪನಿಂಗ್ ಆಫ್ ವೆಬ್ ಪೋರ್ಟಲ್, ಅಪ್ಲಿಕೇಶನ್ ಹಾಕೋದು PGCET ಗೆ, ಕ್ಲೋಸರ್ ಆಫ್ ವೆಬ್ ಪೋರ್ಟಲ್ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ರಿಲೇಟೆಡ್ ಇದೆಲ್ಲವನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಈಗ ನೆಕ್ಸ್ಟ್ ನೀವು ಎದುರು ನೋಡ್ತಾ ಇರುವಂತದ್ದು ಪಾರ್ಟ್ ಬಿ. ಏನು PG ಎಂಟ್ರೆನ್ಸ್ ಎಕ್ಸಾಮ್ ಆಯ್ತು, ಅದರಲ್ಲಿ ಫೈನಲ್ ಕೀ ಆನ್ಸರ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಬಂದಂತ ಮಾರ್ಕ್ಸ್ ಅನ್ನ ನೀವು ಇಟ್ಕೊಂಡು ನೀವು ಆನ್ಲೈನ್ ನಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಆನ್ಲೈನ್ ಫಿಲ್ಲಿಂಗ್ ಅಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ ದಿ ಅಡ್ಮಿಷನ್ ಟು ದ PG ಪ್ರೋಗ್ರಾಮ್ ಯಾವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ನೋಡಿ 10ನೇ ತಾರೀಕಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ 17ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಅನ್ನ ಇನ್ಕ್ಲೋಸ್ ಮಾಡಿ ಮೀನ್ಸ್ ಅಟ್ಯಾಚ್ ಮಾಡಿ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ 17ನೇ ತಾರೀಕು, ಇದೇ ತಿಂಗಳ 17ನೇ ತಾರೀಕುವರೆಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಗಳ ಕೆಲಸ ಇದು ವೆರಿಫಿಕೇಶನ್ ಅಂಡ್ ಕರೆಕ್ಷನ್ ಟು ಬಿ ಕಂಪ್ಲೀಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ಸ್ ಬಿಫೋರ್ ಅಂತ ಹೇಳ್ತಾರೆ. 22ನೇ ತಾರೀಕು ಅದಕ್ಕಿಂತ ಮುಂಚಿತವಾಗಿ ಅಥವಾ ಅವತ್ತಿನ ಒಳಗೆ ಈ ಎಲ್ಲಾ ಒಂದು ನೀವು ವಿದ್ಯಾರ್ಥಿಗಳು ಸಲ್ಲಿಸಿದಂತ ಅಪ್ಲಿಕೇಶನ್ ಅನ್ನ ಸ್ಕ್ರೂಟಿನಿ ಮಾಡಿ, ಸೊ ವೆರಿಫಿಕೇಶನ್ ಅನ್ನ ಮಾಡಿ, ಕರೆಕ್ಷನ್ ಗಳನ್ನ ಮಾಡಿ ಅವರು ಅದನ್ನ ಫೈನಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾರೆ ನೋಟು, ಸ್ಟೂಡೆಂಟ್ಸ್ ನೀಡ್ ನಾಟ್ ಟು ವಿಸಿಟ್ ದಿ ಯೂನಿವರ್ಸಿಟಿ ಫಾರ್ ವೆರಿಫಿಕೇಶನ್ ಅಂತ ಹೇಳ್ತಾರೆ. ನೀವು ಯಾರು ಬರೋ ಅಗತ್ಯ ಇಲ್ಲ, ನಿಮ್ಮ ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿದ್ರೆ ಅದನ್ನ ಅವರೇ ವೆರಿಫಿಕೇಶನ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡಿ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿರ್ತಾರಲ್ಲ ಅವೆಲ್ಲದನ್ನು ಒಳಗೊಂಡಂತೆ ಒಂದು ಕನ್ಸಾಲಿಡೇಟೆಡ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದು 24/8/2026 ಅವತ್ತು ಅನೌನ್ಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಎ ಸ್ಕೀಮ್ಗೆ ಸೆಲೆಕ್ಟೆಡ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನೋಡ್ತೀರಿ ಇಲ್ಲಿ ಅನೌನ್ಸ್ಮೆಂಟ್ ಆಫ್ ಸ್ಕೀಮ್ ಎ ಸೆಲೆಕ್ಟೆಡ್ ಲಿಸ್ಟ್ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ವೈಸ್ ಎಷ್ಟು ಸೀಟ್ ಇರುತ್ತೆ ಏನು ಅಂತೇಳಿ ಎ ಸ್ಕೀಮ್ಗೆ ಇರುವಂತಹ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. ಸೊ ಇದೇ ತಿಂಗಳ 25ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಿಮಗೆ ಅಡ್ಮಿಷನ್ಗೆ ನಿಮಗೆ ಅವಕಾಶ ಮಾಡ್ತಾರೆ. ಸೊ ಅಡ್ಮಿಷನ್ ಟು ಸ್ಕೀಮ್ ಎ ಸೆಲೆಕ್ಟೆಡ್ ಲಿಸ್ಟ್ ಅಂತ ಅದನ್ನ ಅನೌನ್ಸ್ ಮಾಡಿದರೆ ಅದೇ ದಿನ ನೀವು ಅಡ್ಮಿಷನ್ ಆಗ್ಬೋದು, ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದ್ರೆ. ಸೊ ಅವತ್ತಿಂದ 3 ದಿನಗಳ ಕಾಲ ಟೈಮ್ ನ ಕೊಟ್ಟಿದ್ದಾರೆ. 25, 26, 27 3 ದಿನದೊಳಗಡೆ ನೀವು ಎ ಸ್ಕೀಮ್ ಅಡ್ಮಿಷನ್ ಆಗಬೇಕು. ನಂತರದಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಅಂತ ನಡೆಯುತ್ತೆ. ಅಂದ್ರೆ ಏನು ಸ್ಪೆಷಲ್ ಕ್ಯಾಟಗರಿ ಅಂತ ನೀವು ಕೇಳ್ಬೋದು. ಇದು ಯಾವುದೇ ಕಮ್ಯುನಿಟಿ ರಿಲೇಟೆಡ್ ಅಲ್ಲ. ಇದು ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದ್ರೆ ನೋಡಿ, ಸಪೋಸ್ ನೀವು ಸ್ಟೂಡೆಂಟ್ಸ್ NSS ಅಲ್ಲಿ ಇರ್ತೀರಾ, ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿರ್ತೀರಾ, NCC ನಲ್ಲಿ ಇರ್ತೀರಾ, ಸ್ಪೋರ್ಟ್ಸ್ ಅಲ್ಲಿ ನೀವು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಈ ತರದ್ದು ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿರ್ತೀರಾ, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ಈ ಒಂದು ಕೋಟಾದ ಅಡಿಯಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಸೀಟ್ ನ ಕೊಡುವಂತದ್ದು ಅಥವಾ ನೀವು ಅಡ್ಮಿಷನ್ ಆಗುವಂತ ಇದಕ್ಕೆ ನಾವು ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಅಂತೇಳಿ ಕರೀತಾರೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ಇದೇ ತಿಂಗಳ 28ನೇ ತಾರೀಕು ಇರುತ್ತೆ. ಅಂದ್ರೆ ಎ ಸ್ಕೀಮ್ ಕಂಪ್ಲೀಟ್ ಆದ ನೆಕ್ಸ್ಟ್ ಡೇಗೆ. ಅದೆಲ್ಲ ಆದ್ಮೇಲೆ ಉಳ್ಕೊಂಡಂತ ಸೀಟು, ಸಪೋಸ್ ಇನ್ನೂ ಸೀಟ್ ಉಳ್ಕೊಂಡಿದೆ, ಎ ಸ್ಕೀಮ್ ಅಲ್ಲಿ ಯಾರು ಅಡ್ಮಿಷನ್ ಆಗಿಲ್ಲ, ಸ್ಪೆಷಲ್ ಕ್ಯಾಟಗರಿದು ಯಾರು ಮುಗಿದು ನೆಕ್ಸ್ಟ್ ಏನಾದ್ರು ಸೀಟ್ ಉಳಿದಿದ್ರೆ ಕ್ಯಾಶುವಲ್ ರೌಂಡ್ ಅಂತ ಮಾಡ್ತಾರೆ. ಸೊ ನೀವು ಅವತ್ತು ಡಿಪಾರ್ಟ್ಮೆಂಟ್ ಗಳಿಗೆ ರಿಪೋರ್ಟ್ ಆಗಿ 10 ಗಂಟೆಯಿಂದ 12 ತನಕ ನಿಮ್ಮ ನೇಮನ್ನು ರಿಜಿಸ್ಟರ್ ಮಾಡಿಸಬಹುದಾಗಿರುತ್ತೆ. ಸೊ ಅದಕ್ಕೆ 29ನೇ ತಾರೀಕು ಅವಕಾಶ ಮಾಡಿರ್ತಾರೆ. ಸೊ ಅದೇ ದಿನ ಆ ಒಂದು ರಿಜಿಸ್ಟರ್ ಮಾಡಿದಂತ ನೇಮ್ಗಳನ್ನ ಇಟ್ಕೊಂಡು ಪರ್ಸೆಂಟೇಜ್ ಮೇಲೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಅಡ್ಮಿಷನ್ಗೆ 29, 30, 31 3 ದಿನ ಟೈಮ್ ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅಲ್ಲಿಗೆ ಎ ಸ್ಕೀಮ್ ಕಂಪ್ಲೀಟ್. ಸೊ ನೆಕ್ಸ್ಟ್ ಬಿ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಸೊ ಬಿ ಸ್ಕೀಮ್ ಅಂದ್ರೆ ನಾನು ಹೇಳಿದೆ ಇದು ಫೈನಾನ್ಷಿಯಲ್ ಸ್ಕೀಮ್ ಇದು. ಓಕೆ, ನಾನು ಆ ಬಿ ಸ್ಕೀಮ್ದು ಮತ್ತೆ ಎ ಸ್ಕೀಮ್ದು ಫೀಸ್ ರಿಲೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ಸಾರಿ ಮಾಡೋಕ್ಕಾಗಿಲ್ಲ, ಇವತ್ತು ಖಂಡಿತ ಮಾಡ್ತೀನಿ ಸಂಜೆ ಅಷ್ಟರೊಳಗೆ. ಈ ಸ್ಕೀಮ್ ಬಿ ಸ್ಟಾರ್ಟ್ ಆಗುತ್ತೆ. ಇದು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಸ್ ಮತ್ತೆ ಸ್ಟೂಡೆಂಟ್ ಕಾಲೇಜ್ಗಳು ರಿಲೇಟೆಡ್ ಇದು. ಇದಕ್ಕೆ ಯಾವತ್ತು ಕ್ಯಾಶುವಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 1ನೇ ತಾರೀಕು ಸೆಪ್ಟೆಂಬರ್ ಇಂದ ಈ ಕ್ಯಾಶುವಲ್ ರೌಂಡ್ ಬಿ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ.
ನೀವು ರಿಪೋರ್ಟ್ ಮಾಡ್ಕೋಬೇಕು 1ನೇ ತಾರೀಕು 10ರಿಂದ 12 ತನಕ ಬಂದು ನೀವು ನೇಮನ್ನು ರಿಜಿಸ್ಟರ್ ಮಾಡಿಸ್ಬೇಕು. ಅದೆಲ್ಲ ಆದ್ಮೇಲೆ ಮತ್ತೆ ಎಗೇನ್ ಎಷ್ಟು ಜನ ರಿಜಿಸ್ಟರ್ ಮಾಡಿರ್ತಾರೆ ಅದನ್ನ ಇಟ್ಕೊಂಡು ಅಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೆ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಆ ಅನೌನ್ಸ್ ಮಾಡಿದಂತ ಲಿಸ್ಟ್ಗೆ ನೀವು ಅಡ್ಮಿಷನ್ ಆಗ್ಬೋದು. ಅದೇ ದಿನ 1ನೇ ತಾರೀಕು ಅಡ್ಮಿಷನ್ ಕೊಡ್ತಾರೆ. 1, 2, 3 ಈ 3 ದಿನಗಳ ಕಾಲ ನಿಮಗೆ ಅಡ್ಮಿಷನ್ ಕೊಡ್ತಾರೆ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿ ಬಿಟ್ಟಿರುವಂತಹ ಅಡ್ಮಿಷನ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ಗೆ ಅವ್ರಿಗೆ ಇದನ್ನ ಕಳಿಸಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರು ಕಮೆಂಟ್ನ ಮಾಡಿ. ಸೊ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.